ಮುದ್ದಣ್ಣಿ ಅದು ಎಂತಕ್ಕೆ ಹಂಗೆ ಮಾಡ್ತೀಯ ಮರಯ್ಯ ನೀನ? ಘನ ಕಾಣ್ತಿದ್ನಲ್ಲ ಒಂಚೂರು ನೋಡೋಣ ಅಂದರೆ ಏನು ಮಾತಾಡ್ತಾನೆ ಇದ್ದೀನಿ, ಹೋತಾದಾನೆ ಒಳಗೆ. ಬಟ್ಟೆ ಕಣಿಸ್ಬೇಡ, ಈಚೆಗೆ ಬಾಯಿಲೆ ಇಬ್ಬರನ್ನು ನಿಲ್ಲಿಸಿ ಒಂದಿಟ್ಟೆ ತೆಗಿತೀನಿ. ಅಯ್ಯೋ, ಮನುಷ್ಯರ ಕಣ್ಣಿಗಿಂತ ಹೆಚ್ಚಾಗಿದ್ದು ಯಾವುದೂ ಅಲ್ಲ. ಎಷ್ಟು ಜನ ಈ ಕಿಟಕಿ ಕಂಡಿಲಿ ಬಾಗಿಲು ಸಂದಿಲಿ ಅಂತೇಳಿ ನೋಡ್ತಾ ಇದ್ರು ಹೋಗೋಷ್ಟೊತ್ತಿಗೆ. ಹೇಳ್ತೀನಿ ಒಂದೇ ಥರದ ಬಟ್ಟೆ ಅವು ಇವು ಹಾಕ್ಕೊಂಡು ಹೊಲ್ಡ್ ಬಡಿ ಇದಿಷ್ಟ ಆಗ್ತದೆ ಅಂತ. ನನ್ನ ಮಾತು ಎಲ್ಲಿ ಕೇಳ್ತೀರಿ? ಈಚಿ ಬಾ ನೀನ. ಪಲ್ಲವಿನೂ ಘನ ಕಾಣ್ತಿತ್ತು ಹಂಗಂತ, ಚಂದಕ್ಕೇನು ಕಮ್ಮಿ ಇಲ್ಲ. ಹೌದತ್ತ ಬರೋಕ್ಕೆ ಬೇಗ ಬಂದು ಒಳಗೆ ಸೇರ್ಕೆ ಬಾರ್ದನ. ಎಲ್ಲ ಹಿಂಗೆ ಇವು ಮಾಡೋದು ಹಾಗೆ. ನಮ್ಮ ಮುದ್ದಣ್ಣಿ ಒಟ್ಟಿಗೆ ಬಂದಿದ್ರೇನದಿತ್ತ. ಪಲ್ಲವಿ ಎಂತ ಮಾಡ್ತಿದ್ದೀಯ? ಪಲ್ಲವಿ ಆಯ್ತಾ? ಪಲ್ಲವಿ ಇಲ್ಲ, ಎತ್ತ ಹೋತಂತ ನೋಡೋದ? ಕೊಟ್ಟಿಗೇನಾರು ಹೋದ? ಕೊಟ್ಟಿಗೆ ಅಂತ ಹೋತದ? ಎಷ್ಟು ಗನ ಸೀರೆ ಉಟ್ಕೊಂಡ? ಏನು ಬುದ್ಧಿ ಬಾಸಿಲ್ಲೇನ? ಏನು ಮತ್ತೊಂದಕ್ಕೊಂದು ಮುರ್ಕೊಂಡವೋ ಏನು ಮಾಡ್ಯವೋ. ಇನ್ನು ಹೋತ ಗನಾಗಿ ಹೋಗ್ಯಾರೆ. ಬರೋಷ್ಟೊತ್ತಿಗೆ ಎಂತ ಆತ ನೋಡೋಣ. ಆದರೂ ಒಟ್ಟು ಹಿಂದೆ ಎಂತಕ್ಕಿರ್ಬೇಕು ಇದು ಗಟ್ಟಿ ಕರಿಯೇನೆ. ಏನು ತಿಳ್ಕೊತಾರೆ ಏನ? ಮುದಣ್ಣೆ ಬಾರ, ಈಚಿ ಬಾರ. ಮನುಷ್ಯರು ಬಿಲಾಸ್ ಬಿಡಷ್ಟು ಬಿಡಬೇಕು. ಮನೆಯಲ್ಲಿ ಒಬ್ರದ್ದು ಗುಂಜಸ್ಸಿಲ್ಲ ಅಂದರೆ ಹಿಂಗೆ ಆಗೋದು. ಆಚೀಚೆಗೆ ನೋಡಿದ್ರೆ ಏನು ಕೈ ಚಪ್ಪಾಳೆ ಹೊಡ್ಕೊಂಡು ನಗಾಡ್ತಾರೆ ಏನ, ಇವ್ರ ಮನೆ ಪರಿಸ್ಥಿತಿ ಇಲ್ಲಿಗೆ ಬಂದದೆ ಅಂತ. ಸುಮ್ಮನೆ ಅತ್ಲಾಗ ಎಲ್ಲಿಗೆ ಹೋಗೋದು ಇಲ್ಲ. ಇರ್ತೀನಿ ಒಳಗೆ ಇರ್ತೀನಿ, ಕೇಂಡರಿಗೆ ಅಂತ ಉತ್ತರ ಕೊಡೋದು. ಎಂತ ಎಂತ ಹಂಗೊಬ್ಬರೇ ಮಾತಾಡ್ತಾ ಬತ್ತಿದ್ದೀರಿ? ಏನೊಂದು ಮನಸ್ಸರೇನೇ ಅಂತ ಪಲ್ಲವಿಗೆ ಬೈತಾ ಇದ್ದೀರಾ? ಎಂತ ಆಗಿದೆ ನೋಡೋಣ, ಬೈಯಕ್ಕೇನಾಗಿದೆ? ಮನೆ ಒಳಗೆ ಬರಬೇಕಾರೆ ಹಿಂಗಿದ್ದೊಂದು ಏನಾದ್ರು ಶುರು ಮಾಡ್ಕಿ ಬಿಡ್ತೀರಿ. ಎಂತ ನಿಂದೊಂದು ಎಂತದೆ? ಸ್ವಲ್ಪ ಸುಮ್ಮನೆ ಇರ್ತೀಯಾ? ಯಾರು ಮನೆ ಒಳಗೆ ಬರೋರೊಳಗೆ ಎಂತ ಶುರು ಮಾಡಿದೆ? ಮನೆ ಒಳಗೆ ಬಂದ್ರೆ ಸಯ್ಯ ಮನುಷ್ಯರ. ನಿಂಗೆ ನಾನೊಬ್ಬ ಕಣ್ಣಿಗೆ ಕಾಣ್ತೀನಿ. ಹಾಗೆ ಹೊತ್ತ ನಿಮಗೆ ಅಂತ ಆತ್ರಿ ಪುಣ್ಯಾತ್ಮ. ಬಾಲಿ ಮಲಗಿದೆ, ಅದೇ ಹೇಳ್ತದೆ. ಈಗ ಒಳಗಲ್ಲಿ ಮುದ್ದಣ್ಣಿದ್ದ ಏನಂತ ತಿಳ್ಕೊಬೇಕು ನೋಡೋಣ, ಹೇಳಿ ಏನಾಯ್ತು ಈಗ ಆಗಿದ್ದೆ ಅಂತ. ಹ್ಞೂ, ನೀ ನನ್ನ ಕೈಲಿ ಕೇಳ್ತಾ ಹಿಂಗೆ ಇರು. ಆಕಾಶ ತೋರಿಸೇ ಉಳಿದ ಕೆಲಸ ಎಲ್ಲ ಮಾಡ್ಕೊಂಡು ಹೋಗ್ತಾರೆ. ಎಂತ ಹೇಳಿದ್ದೆ ನೀನು? ಹೋಗ್ತಾರಂತೆ, ಒಂದು 2 ಗಂಟೆಗೆ ಬರ್ತಾರಂತೆ, ಆಮೇಲೆ ಅದನ್ನು ಮಾಡ್ಬೋದು ಇದನ್ನು ಮಾಡ್ಬೋದು. ಎಲ್ಲಿ ಬಂದ್ರ? ಹಿಂದೆ ಮುಂದೆ ನೋಡ್ಕಿಂದೆ ಮಾತಾಡಬಾರ್ದು ಅನ್ನೋದು ಇದಕ್ಕೆ ಬರಲ್ಲ. ಮುದ್ದಣಿಗಲ್ಲಿ ಬಂದು ಒಳಗೆ ಹೋಗ್ಲಾ? ಏನು ಬಟ್ಟೆ ಕಣಿತಾ ಅದಾನೇನ? ಅವ ಬರಲ್ಲ ಅಂತ ಹೇಳಿದ್ನ? ಅವ ಒಬ್ಬನೇ ಹೋಗಿದ್ನ? ಮದುವೆ ಮನೆಗೆ ಅವ ಒಬ್ಬನೇ ಹೋಗಿದ್ನಾನೆ? ಇವ ಪುಣಾತ್ಮನ ಎಂತ ಮಾತಾಡೋದು ಇಲ್ಲ. ಇಬ್ಬರು ಹೋಗಿದ್ರ, ನಾನು ಆವಾಗಲೇ ಹೇಳ. ಅವ ಬಂದನೆ ಅದಲ್ಲಿ ಗೊತ್ತಾದೇನು? ಏನಷ್ಟು ಗಡಿಬಿಡಿ ಏನು ನೋಡೋಣೀಗ? ಇದಕ್ಕೆ ನಿನ್ನ ತಲೆ ಮೇಲೆ ಮೆಣಸು ಅರಿಯೋದವರು. ಏನು ಈ ಕುಪ್ಪುಕ್ಕು ಗೊತ್ತಿಲ್ಲದೆ ಮಾತಾಡ್ತಿರ್ತೀಯಲ್ಲ. ಅವ ಒಬ್ಬನೇ ಬಂದಾನೆ, ಜೊತೆಗೆ ಹೋದವ್ರು ಬರಲ್ಲ. ಏನು ಹಾಗೆ ತವ್ರ ಮನೆಗೆ ಹೋಗಿದ್ದೇನ? ಆ ಚಂದಕ್ಕೆ ಇಲ್ಲಿಗೆ ಬರೋ ಒಂದು ಕೆಲಸ ಎಂತಕ್ಕೆ ಬೇಕಿತ್ತಪ್ಪ? ಅಲ್ಲೇ ಇದ್ದುಬಿಟ್ಟಿದ್ರೆ ಎಲ್ಲಿಗಾರು ತಿರ್ಪಾಟನಾರು ಮಾಡ್ಕೊಬೋದಿತ್ತು, ಎಂತ ಬೇಕಾದ್ರೂ ಮಾಡ್ಕೊಬೋದಿತ್ತು. ಅಂದ್ರೆ ಒಂದು ಕೆಲಸ ಅಲ್ಲಿ ಬಾಲೆ ನೋಡ್ಕೊಳಕ್ಕೆ ಜನ ಬೇಕಲ್ಲ ಮನೆಯಲ್ಲಿ. ಇಟ್ಸಲೀಸಾಗಿ ಯಾರು ನೋಡ್ಕಿತಾರೆ ಗೊತ್ತು? ಇಲ್ಲಿದ್ದರೆ ಎಲ್ಲ ಗನಾಗಿರ್ತಾರೆ, ನಾನು ಗನಾಗಿರ್ತೀನಿ, ಬಾಲಿ ಗನಾಗಿರ್ತದೆ ಅಂತ. ಹಾಗಾಗಿ ನಿನ್ನ ಬೆಚ್ಚಾಕ ಹೋಗ್ಯಾರೆ. ಎಂತ ಪಲ್ಲವಿ ಬರಲ್ಲ? ಒಳ್ಳೆ ಹಿಂದಕ್ಕೆ ಗೊತ್ತಿರ್ಬೇಕೇನ? ಸ್ವಲ್ಪ ಸುಮ್ಮನಿರಿ ನೀವು. ಹೋಗ್ದು ತಪ್ಪರಕ್ಕಿ ಕೊಟ್ಟನೆ. ಒಳ್ಳೆ ಇದ್ದೆ, ನಾನು ಕಾರ್ ಎಳಿಯೋದು ಗೊತ್ತಾಗಲ್ಲ. ಒಬ್ಬರು ಮನಸ್ಸು ಇಳ್ದಿದ್ದು ಇಬ್ಬರು ಇಳ್ದಿದ್ದು ಗೊತ್ತಾಗಲ್ಲ ನನಗೆ. ಕಾರಲ್ಲಿ ಒಬ್ಬನೇ ಇಳಿದು ಈಚೆಗೆ ಬಂದಾನೆ ಅಂತೀನಿ, ಮತ್ತೆ ಮಾತಾಡ್ತದೆ. ಹೌದಾ? ಎಂತ ಆಯ್ತು ಮರ? ಎಂತ ತಾಯಿ ಮನೇಲಿ ಯಾರಿಗಾರು ಹುಷಾರಿಲ್ಲ? ಎಂತಕ್ಕೆ ಹಂಗೆ ಹೋಗ್ತಿರ್ಲಲ್ಲ ಅದು? ಮುದ್ದಣ್ಣೆ, ಏ ಮುದ್ದಣ್ಣೆ, ಒಂಚೂರು ಹೇರಕ್ಕೆ ಬಾ ಇಲ್ಲೇ. ಎಂತ ಅಮ್ಮ?
ಪಲ್ಲವಿ ಎತ್ಲ ಗೊತ್ತಾ? ಇಬ್ರು ಒಟ್ಟಿಗೆ ಹೋಗಿದ್ರೆ ಈಗ ಒಬ್ಬನೇ ಬರ್ತಿದ್ದೀಯಲ್ಲ. ಅದು ಈಗ ಪಲ್ಲವಿದು ಒಂದು ಕೆಲಸ ಆಯ್ತು ಅಪ್ಪ, ಅದನ್ನು ಇಲ್ಲಿಂದ ಹೋಗೋದೇ ತಡ ಆಗಿತ್ತ. ಅದ್ರ ಫ್ರೆಂಡ್ಸ್ ಎಲ್ಲ ಬಂದರು, ಬೆಳಗಿನ ಪೂಜೆ ಮುಗಿಸಿ ಹೋಗ್ಯಾರೆ. ಅಲ್ಲೆಲ್ಲ ರೂಮ್ ಮಾಡ್ಕೊಂಡಿರೋದಂತೆ, ಮತ್ತೆ ಬೆಳಗತ್ತೆ ಮದುವೆ ಮನೆಗೆ ಬರ್ತಾರಂತೆ. ಹಾಗಾಗಿ ಇವತ್ತು ಸಾಯಂಕಾಲ ಅವರೆಲ್ಲ ಬರ್ತಾರೆ, ಎಂತ ಮಾಡಲಿ ಅಂಥೇಳಿ ಇದು ಮಾಡ್ತಾ ಇತ್ತು. ಅಲ್ಲಿದ್ದರೆಲ್ಲ ಕಡೆಗೆ ಇವತ್ತೊಂದು ದಿವಸ ಅಂತ ಹೇಳಕ್ಕೆ ಶುರು ಮಾಡಿದ್ರು. ಇದು ಬೇಡ ಅಂತ ಭಾಳ ಹಠ ಮಾಡ್ತು. ಮತ್ತು ಈಗ ಗೊತ್ತಲ್ಲ, ಹಂಗಷ್ಟೇ ಇದು ಮಾಡಿದ್ದಕ್ಕೆ ನಾನು ಇದು ಮಾಡಿದೆ, ನೀ ಇರೋದಾದ್ರೂ ಇರೋ, ನಾ ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳಿ ಬಂದೆ. ಅದಕ್ಕೆ ಮನೇಲಿ ಎಳೆ ಬಾಲೆ ಬಿಟ್ಕೊಂಡು ಬಾಲೆ ತಾಯಿನ ಅಲ್ಲಿ ಮದುವೆ ಮನೇಲಿ ಬಿಟ್ಟು ಬರೋದಾ? ಏನು ರಾಜಕೀಯದ ಪೆನ್ಷನ್ ಕಂಡಾರೆ ಇವರೇ ಸಯ್ಯ? ಇನ್ನೊಂದು ಸತಿ ಯಾವಾಗಲೂ ಸಿಗ್ತಿರ್ಲ ಹಂಗಾರೆ? ಆ ಬಾಲೆನೊಂದು ಮಲಸ್ಬೇಕಾರೆ ಹೊತ್ತು ಮಲಗೆದ್ದು ಇದು ಮಾಡಿದ್ದು, ಎಂಥ ಒಂದು ಕುಡಿಯೋದಿಲ್ಲ ಮಾಡೋದಿಲ್ಲ. ಹಂಗಾರೆ ಇದು ಏನೇ ನಾ ಮಾತಾಡಿದ ಕೂಡಲೇ ಹೆಚ್ಚಾಗ್ತದೆ ಅಂತೀಯ. ಬೆಳಗ್ಗೆ ಬಾಲೆ ಬಿಟ್ಕೊಂಡಿನಿ ಅಂತ ಹೇಳ್ದಾಗಲೇ ಹೇಳಿ ನಿಂಗೆ, ಈ ಥರದನ್ನೆಲ್ಲ ತಲೆ ಮೇಲೆ ಹೊತ್ಕೋಬೇಡ. ಈಗ ಇಷ್ಟಾಗಿದ್ಕೊಂದಾತು, ಈಗ ಇನ್ನೊಂದು ಸತಿ ಹೇಳ್ತದಲ್ಲ, ಎದ್ದಳು ಹಠ ಮಾಡೋಕ್ಕೆ ಶುರು ಮಾಡ್ತದಲ್ಲ, ಎಂತ ಮಾಡ್ತೀಯ ಅವಾಗ? ಎಂತ ಮಾಡ್ತೀಯ? ಹಿಂಗೆ ಹೊತ್ತತ್ತು ಜರಗಿರ ಶುರು ಆದರೆ ಅಲ್ಲಿ ಬಲ್ಲಾದರೆ ಹಂಗಾರೆ ತಿರ್ಪಾಟನೇ ಹೆಚ್ಚಾಗಿ ಹೋತ. ಮಕ್ಕಳು ಮರಿ ಎಲ್ಲ ಏನಾದರೂ ಆಗಾಗಲಿ ಅಲ್ಲ. ಅದು ಹೇಳ್ತ ನಾನು ಬರ್ತೀನಿ ಅಂತ ಅವರೆಲ್ಲ ಒಂದೇ ಸಮ ಬಂದು ನನ್ನ ಹತ್ರ ಕೇಳಕ್ಕೆ ಶುರು ಮಾಡಿದ್ರು. ಒಂದು ದಿವಸ ಬಿಟ್ಟೋಗಿ, ಒಂದು ಗಂಟೆ ಬಿಟ್ಟೋಗಿ ಅಂತ. ಈಗ ನೀವು ಇದ್ದೇ ಹೋಗಿ ಅಂತ ಕೂತ್ಕೊಂಡಾರೆ. ನಾನು ಎಂತ ಮಾಡಲಿ? ನಾನಿದ್ರು ಮತ್ತೆ ಆಗೋದಲ್ಲ ಅಂಥೇಳಿ ನಾನು ಮನೆಗೆ ಹೋಗ್ತೀನಿ, ಹೋಗಿ ಆಮೇಲೆ ಬರ್ತೀನಿ ಅಂತ ಬಂದೆ. ಈಗ ಹೋದೆ, ಇನ್ನೊಂದು ಗಂಟೆ ಬಿಟ್ಟು ಹೋಗಿ ಕರ್ಕೊಬರ್ತೀನಿ. ಮತ್ತೀಗೆಲ್ಲ ವರ್ಷಕ್ಕೊಂದು ಸರಿ ಸಿಕ್ಕೋದಲ್ಲ ಅಂಥೇಳಿ ಇದು ಮಾಡೋಕ್ಕೆ ಬಂದೆ. ಇದು ಯಾವನ ಮನೆಯಲ್ಲದೆ ಮದುವೆ ಮನೆಗೆ ಹೋಗೋಕ್ಕೆ 1 ಗಂಟೆ, ಅಲ್ಲಿ ಅಲ್ಲಿದ್ದ ಅವರನ್ನು ಬಿಟ್ಟು ಬರೋದು ಅಂತ ಆಯ್ತು. ಆಮೇಲೆ ಮತ್ತೆ ಮನೆಗೆ ಬರೋದು, ಮತ್ತೆ ವಾಪಸ್ ಹೋಗಿ ಮತ್ತೆ ಕರ್ಕೊಬರೋದು. ಯಾವನ ಮನೆಯಲ್ಲದೆ ಇದು ಮನೆ ಉಳಿಯಕ್ಕೆ ಬರಲ್ಲ. ಇದು ನಾನು ಇದಕ್ಕೊಬ್ಳಿಗೆ ಹೇಳ್ತೀನಿ, ಸ್ವಲ್ಪ ಹೇಳು ಹೆಂಗೆ ಏನು ಎತ್ತ ಮನೆ ಸಂಸಾರ ಮಾಡ್ಬೇಕಂದ್ರೆ ಎಷ್ಟು ಗೋಳದೆ ಅಂತ ಹೇಳಲ್ಲ. ನಂಗೆ ಹೇಳೋನಿಗೂ ಬಾಯಿ ಬಿಡಕ್ಕೆ ಬಿಡಲ್ಲ. ಏನು ಮಾಡ್ಕಿತೀರೋ ಮಾಡ್ಕೊಳ್ಳಿ, ನನಗೆ ಅಂತಕ್ಕೆ ಬೇಕಾ? ಯಾರಿಗೂ ಬೇಡ್ದು ಸಂಸಾರ ನನಗೆ ಅಂತಕ್ಕೆ ಬೇಕಾಗಿದೆ. ನಾನು ಹೊಳ್ತೀನಿ ತಿರ್ಪಾಟಕ್ಕೆ. ನನಗೇನು ಬಂದಿಲ್ಲ, ಬಳಗಿಲ್ಲ, ಹೋಗೋಕ್ಕೆ ಜಾಗಿಲ್ಲ, ಬೇಕಾದಂಗೆ ಹೋಗ್ಬೋದಪ್ಪ. ಏನೋ ಗಾದಿ ಹೇಳಿದ್ರಂತೆ. ಅಮ್ಮ ಅದು ಹೇಳ್ತು ಮಾರತಿ, ಮಾವು ಬೈತಾರೇನೋ ಅಂತ ಹೇಳ್ತು. ಅಮ್ಮನಾರು ಬೈಯಲೇನೋ ಒಂಚೂರು ಇದು ಮಾಡ್ತಾರೆ, ಮಾವ ಮಾತ್ರ ಬೈತಾರೆ. ನಾನು ಬರ್ತೀನಿ ಅಂತ ಅದು ನೋಡಿದ್ರೆ ಸಣ್ಣಕ್ಕೆ ಹೇಳೋದು ನನ್ನ ಹತ್ರ. ಅವರೆಲ್ಲ ಬಂದ್ಕೊಂಡು ಕೇಳೋದಮ್ಮ ಒಂದೇ ಸಮ ಬಿಟ್ಟೋಗಿ ಅಂತ. ನಾನಾದ್ರು ಎಂತ ಮಾಡಲಿ? ಈಗ ದಾರಿಲಿ ಬರ್ತಿರೋಷ್ಟೊತ್ತಿಗೆ ನನಗೂ ಅನ್ನಿಸ್ತು ಬಿಟ್ಟು ಬರಬಾರ್ದಿತ್ತು ಬಾಲೆ ಅದೇ ಮನೆಯಲ್ಲಿ ಅಂತ. ಈಗ ಅಲ್ಲಿ ಎಂತ ಮಾಡೋಕ್ಕೂ ಗೊತ್ತಾಗಲ್ಲ ಅಮ್ಮ ನನಗೆ. ಅದು ಒಬ್ರಿಬ್ರು ಅಂತ ಮಾಡಿಯ ಎಂತ ಮಾಡೋದು ಹೇಳೋದು? ನಾನು ಅದಕ್ಕೆ ಹೋಗಿ ಕರ್ಕೊಂಡೇ ಬಂದುಬಿಡ್ತೀನಿ ಬಿಡು. ಹೋಗ್ತೀನಿ, ಬಾಲೆ ಅಳ್ತಾದೆ ಅಂತ ಹೇಳ್ತೀನಿ. ಅಪ್ಪ ಹೇಳೋದು ಸುಳ್ಳೇನಲ್ಲ. ಬಾಲೆ ಇಲ್ಲ ಇನ್ನು ಒಳ್ಳಕ್ಕೆ ಶುರು ಮಾಡಿದ್ರೆ ಇದಾಗ್ತದೆ. ನಾ ಸುಮ್ಮನೆ ಅದರ ಮಾತು ಕೇಳಬೇಕಿತ್ತು ಮಾರತಿ. ಹೋಗಿ ಕರ್ಕೊಬರ್ತೀನಿ ಆತ. ಅಮ್ಮ ಎಂತ ಹೋಗ್ತೀನಿ ಅಂದು ನೀನು ಅದೆಲ್ಲ ಹ್ಞೂ ಅಂದಲಲ್ಲೇ. ಹೋಗಿ ಕರ್ಕೊಬರ್ತೀನಿ. ಅಮ್ಮ ಎಂತದೆ ಮಾತಾಡಲ್ಲ, ಸುಮ್ಮನೆ ಇದ್ದೀಯಲ್ಲ? ಎಂತ ಮಾತಾಡೋಕ್ಕೆ ಎಂತ ಅದೇ?
ನಂಗೆ ದನಿಯೇ ಹೊಲ್ಡಲ್ಲಪ್ಪ. ಇಂಥದ್ದು ಮಾತಾಡ್ಬೇಕು ಅಂತಲೂ ಗೊತ್ತಾಗಲ್ಲ. ಅಲ್ಲ ಮಗ ಇಂಥ ನನಗೆ ಸುಳ್ಳು ಹೇಳಕ್ಕೆ ಕಲ್ತಾನೆ, ಎಷ್ಟು ಚೆನ್ನಾಗಿ ಮಾತಾಡ್ತಾನೆ, ಕೇಳಕ್ಕೆ ಎರಡು ಕಿವಿ ಸಾಲದು ಹಂಗೆ ಆತಾದೆ. ಹಂಗಾಗಿ ನಾನು ಮಾತಾಡಲ್ಲ. ಎಂತ ಸುಳ್ಳು ಹೇಳಿದ್ನಮ್ಮ? ಸುಳ್ಳಲ್ಲ, ನಿಜವಾಗ್ಲೂ ಅದು ಅದೇ. ಅದ್ರಲ್ಲಿ ಇದ್ದಿದ್ದು ಸುಳ್ಳು ಅಂತ ನಾ ಎಲ್ಲಿ ಹೇಳಿದೆ? ನಂಗೆ ಅನ್ಕೊಂಡು ಕಾಣಲ್ಲ. ಉಳಿದ ಮಾತು ನೀ ಎಲ್ಲ ಹೇಳ್ತಿದ್ದೀಯಲ್ಲ, ಅವು ಸುಳ್ಳು ಅಂತ ಹೇಳ್ತಿದ್ದೀನಿ. ಏನು ನಂಗೆ ಅಷ್ಟು ಗೊತ್ತಾಗಲ್ಲ, ಅಷ್ಟು ಹೆಡ್ಡಿ ಅಂತ ಮಾಡ್ದಾನ? ಬೆಳಗ್ಗೆನೋ ಅಯ್ಯೋ ಅದು ಕೇಳ್ತೀನಿ ಅಂತ ಬಂತು, ಹಂಗಂತು ಹಿಂಗಂತು ಅಂತ ಒಂದಿಷ್ಟು ಹೇಳಿದೆ. ನಿನ್ಕೊಂಡಿದ್ರೇ ಗಿರಿಯರಕ್ಕೆ ಅಲೇಸ್ದಲ್ಲ, ಅಲೇಸ್ತೀಯಲ್ಲ, ನಾನು ಕೆಮ್ಮಿಸ್ತಿದ್ದಿದ್ದ ಏನು ಅಂತ ಬಾಯಿ ಬಿಡ್ತದ. ಇಲ್ಲಿ ಬಂದು ನನ್ನ ಹತ್ರ ಅಷ್ಟು ಸುಳ್ಳು ಹೇಳೋ ಬದಲ ಅದಕ್ಕೆ ಏನು ಎತ್ತ ಹೆಂಗಿರ್ಬೇಕು, ಹೆಂಗೆ ಹೊರಡ್ಬೇಕಾರೆ ಏನು ಮಾಡಬೇಕು ಅಂತ ಹೇಳ್ಬೇಕಂತ ಗೊತ್ತಿಲ್ಲ ನನಗೆ. ನಾವೇನಾದ್ರು ಹೇಳಕ್ಕೆ ಹೋದರೆ ಇದು ದೊಡ್ಡ ಇದಾಗ್ತದೆ ಮನೆಯಲ್ಲಿ. ಅಲ್ಲ ನಿನ್ನ ಅಪ್ಪ ಹೇಳೋ ಸುಳ್ಳೇನಲ್ಲ, ಇನ್ನು ನಾನು ಸುಮ್ಮನೆ ಇರೋದು ಇಲ್ಲ ಅಂತ ಮಾಡೋಣ. ಹಿಂಗೆ ಮಾಡ್ತಾ ಕೂತ್ರೆ ಮನೆ ಸಂಸಾರ ಆಗಲ್ಲ. ಹೇಳ್ಬೇಕ ನೀನು? ನಿಂಗೂ ತಿಳುವಳಿಕಿಲ್ಲನಾ? ಅದು ಏನು ಕಲ್ತ್ಕೊಂಡು ಬಂದದೋ ಏನೋ ನಂಗಂತೂ ಗೊತ್ತಿಲ್ಲ. ಸಣ್ಣ ಬಾಲ್ ಮಕ್ಕಳಿಗಿಂತ ಮಾಡ್ತದೆ. ಅಲ್ಲಿ ಹೇಳಿ ಹಂಗಲ್ಲ ಹಿಂಗೆ ಮನೆಯಲ್ಲಿ ಬಾಲ್ಯದೆ ನೀನು ಇಲ್ಲಿ ಇರೋದು ಬೇಡ ಅಂತೇಳಿ ಹೇಳಿ ಅದನ್ನು ಕರ್ಕೊಬರೋದು ಬಿಟ್ಟ. ಅಲ್ಲಿ ಬಿಟ್ಟು ಬಂದ್ಕೊಂಡು ಇನ್ನು ಮನೆ ಒಳಗೆ ದಾಟ್ಲೆ ನಾನು ಹೋಗಿ ಕರ್ಕೊಬತ್ತೀನಿ, ಅದು ಬತ್ತೀನಿ ಅಂತೂ ಎಲ್ಲ ಬಂದು ಮುದುಕಿ ಹಾಕಿಂಡ್ರು. ಹಗ್ಗಕ್ಕೆ ತೆಗೆದು ಕಟ್ ಹಾಕಿದ್ರೆ ಏನು ಅಲ್ಲ, ಈಚಿಗೆ ದಾಟಕ್ಕಾಗ್ದಿದ್ದಂಗೆ. ಯಾರದಾರ ಮಕ್ಕಳು ಮರಿ ಕಾಣದೇ ಇದ್ದಾರೆ? ಯಾರದಾರ ನೋಡೋಣ. ಯಾರೋ ಒಂದಿಬ್ರು ಹುಡುಗಿಯರಿಗೆ ಏನಾದ್ರು ಬುದ್ಧಿ ಭಾಷೆ ಇಲ್ಲ ಅನ್ಬೋದೇನಲ್ಲ. ಅವರು ಯಾರು ಹಿಂಗೆ ಮಾಡಲ್ಲ. ಮಕ್ಕಳು ಅಂದ್ರೆ ಅಷ್ಟೊಂದು ಜಾಗ್ರತೆ ಮಾಡ್ತಾರೆ ಈಗಿನ ಮಕ್ಕಳು. ಇನ್ನು ಬಾಲ್ಯ ಮನೇಲಿ ಅದೇ ಅಂದರೆ ಯಾರು ನಿಮ್ಮನ್ನು ತಡೆಯಕ್ಕೆ ಬರ್ತಿರ್ಲಪ್ಪ. ಇದು ಬರಲ್ಲ ಅಂದದೆ ನೀ ಬಿಟ್ಟು ಬಂದೀಯ. ಎಲ್ಲಿಗೆ ಹೋಗಿ ಮುಟ್ಗಿತದೆ ಇದು ಅಂತ ಗೊತ್ತಾ ನಿಂಗೆ? ಜನ ನೋಡೋರು ಇದ್ರು ತಾಕೀತು ಮಾಡಿ, ಇಲ್ಲ ಆದರೆ ಫ್ರೆಂಡ್ಸ್ ಹತ್ರನೇ ಹಿಂಗೆ ಯಾರು ಅದನ್ನು ಒತ್ತಾಯ ಮಾಡಬೇಡಿ, ಮನೇಲಿ ಸಣ್ಣ ಬಾಲಿದೆ, ಹಾಲು ಕುಡಿತದೆ, ಅದು ಹೋಗ್ಬೇಕು ಅಂತ ಹೇಳಿ ಕರ್ಕೊಬರೋದು ಬಿಟ್ಟು ಇಲ್ಲಿ ಬಂದ್ಕೊಂಡು ಕತೆ ಕಟ್ತಾ ಇದ್ದೀಯ ನನ್ನ ಇದ್ರನ್ನ. ಎಲ್ಲಿ ಕಲ್ತಾ ಇಷ್ಟು ಸುಳ್ಳು ಹೇಳೋದನ್ನ? ಈಗ ಎಂತ ಮಂಡೆ ಕೆಳಗೆ ಹಾಕಿ ನಿಂತ್ಕೋತಿದ್ದೀಯ? ನೋಡು, ಒಂದು ಮಾತು ನೆನ್ಪಿಟ್ಕೊಂಬುದ್ದಾನೆ. ಅಮ್ಮ ಹಿಂಗೆ ಹೇಳ್ತು ಅಂತ ತಿಳ್ಕೊಂಡ್ರೆ ಚಿಂತಿಕಿಲ್ಲ. ಇವತ್ತು ಇಲ್ಲಿ ನನ್ನ ಇದ್ರ ತಲೆ ತೆಗಿಸ್ಬೇಕಾಗಿ ಬಂದದೆ. ನೀ ಇದೇ ಥರ ಮುಂದುವರ್ಸ್ಕೊಂಡು ಹೋದರೆ ಅದಕ್ಕೇನು ಎತ್ತ ಹೆಂಗೆ ಅಂತ ಸ್ವಲ್ಪ ಹೇಳದೇ ಇದ್ದರೆ 4 ಜನರಿದ್ರೆ ತಲೆ ತೆಗಿಸ್ಬೇಕಾಗ್ತದೆ. ಹೇಳಿನಿ ಬಾಕಿ ಅಂತ ಬೇಡ, ಅದ್ರ ಹೊಟ್ಟೆಲ್ಲಿ ಹುಟ್ಟಿದ ಬಾಲೆದು ಅದಕ್ಕೊಂದು ಇದಿಲ್ಲ ಅಂತ ಹೇಳಿದ್ರೆ ತುಡುಂಡ ಬಾಲೆ. ಹೇಳಬೇಕು ಅಂದರೆ ನಿನ್ನೆ ಮನೆಯಿಂದ ಬಂದದೆ, ಇವತ್ತು ಮದುವೆ ಮನೆಗೆ ಹೊರಟದೆ. ಅಲ್ಲೇ ಇನ್ನು ಯಾರೇ ಆಗಿದ್ರು ಬೇಡ ಹೋಗೋದು ಅಂತೇಳಿ ತಡೀತಿದ್ರು. ನಾನು ಬೇಡ ಮತ್ತೆ ಈ ವಯಸ್ಸಲ್ಲೆಲ್ಲ ತಿರುಗದೆ ಇನ್ನು ಯಾವಾಗ ಅಂಥೇಳಿ ಹೋಗಲಿ ಅಂತ ನಾನು ಸುಮ್ಮನಿದ್ದೀನಿ. ನಿನ್ನ ಅಪ್ಪೇನು ಒಂದು ಹೇಳಿ ಒಂದು ಬಿಟ್ರಣ್ಣ, ನಿಮ್ಮ ಇದ್ರಲ್ಲಿ ನಾನು ಬಯಸ್ಕೋಬೇಕು ಅವ್ರ ಕೈಲಿ. ಅದಕ್ಕೆ ಸರಿಯಾಗಿ ನೀನೀಗ ಅದನ್ನಲ್ಲಿ ಬಿಟ್ಟು ಬಂದೀನಿ ಅಂತ ಹೇಳ್ತೀಯಲ್ಲ, ಅದು ಯಾವ ಥರನ ಹಂಗಾರದ? ನಾನಾರು ಎಂತ ಮಾಡೋದಮ್ಮ? ಹೇಳಿದೆ ನಾನು, ಯಾವ್ಯಾವ ಥರ ಎಲ್ಲ ಹೇಳಿ ನೋಡಿದೆ ಗೊತ್ತಾ? ಅಲ್ಲೆಲ್ಲ ಜನ ಸುಮಾರು ಅದಾರೆ, ಇನ್ನು ಯಾವ ಥರ ಹೇಳೋಕ್ಕಾಗ್ತದೆ? ನೀ ಏನಾದ್ರು ಮಾಡ್ಕೆ ಅಂತೇಳಿ ನಾನು ಬಿಟ್ಟು ಬಂದೆ ಅತ್ಲಾಗೆ. ನನಗೀಗ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಆದ್ರೆ ತಾಯಿ ಮನೆಗೆ ಎಷ್ಟು ದೂರ ಆಗ್ತದೆ? ಆದ್ರೆ ಫ್ರೆಂಡ್ ಮನೆ ಆಗ್ತದೆ, ಹಂಗೆ ಸ್ವಲ್ಪ ದೂರ ಆಗ್ತದೆ. ಎಂತಕ್ಕಮ್ಮ? ನೀಗ ಬತ್ತೀನಿ ಕರ್ಕೊಬರೋಕ್ಕೆ ಅಂತ ಹೇಳಿ ಬಂದೀಯಾ? ಎಷ್ಟೊತ್ತಿಗೆ ಹೋಗಿ ಕರ್ಕೊಬರೋ ನೀನು? ಎಷ್ಟು ಹೊತ್ತಿಗೆ ಅಂತ ಗೊತ್ತಿಲ್ಲ ಮಾರತಿ, ನನಗೂ ಬರ್ತೀನಿ ಅಂತ ಹೇಳಿನಿ. ಈಗ ನಾನು ಸಾಯಂಕಾಲ ತನಕ ಅಲ್ಲಿ ಇದ್ದು ಎಂತ ಮಾಡೋದು ನೋಡೋಣ ಹೇಳ. ಹೋಗೋದು ಬೇಡ, ನೀ ಕರ್ಕೊಬರಕ್ಕೆ ಹೋಗೋದು ಬೇಡ. ಅಲ್ಲ ಅಮ್ಮ, ಮತ್ತೆ ಬರೋದು ಹೆಂಗೆ? ಬರೋಕ್ಕೆ ದಾರಿ ಅದೇ, ಹೇಳೋ ತನಕ ಸ್ವಲ್ಪ ಪುರ್ಸೊತ್ತು ಕೊಡು. ಅದ್ರ ಅಪ್ಪಗೆ ಫೋನ್ ಮಾಡು. ಹಿಂಗೆ ಮದುವೆ ಮನೆಗೆ ಹೋಗಿದ್ದು ಫ್ರೆಂಡ್ಸ್ ಎಲ್ಲ ಕೇಳಿದ್ರು ಅಂತ ಹೇಳಿ ಅಲ್ಲೇ ಅದೇ
ನಂಗೆ ಮನೇಲಿ ಅರ್ಜೆಂಟ್ ಕೆಲಸ ಅದೇ ಅಂತ ಬಂದೆ, ಮನೇಲಿದ್ದೀನಿ ನಾನೀಗ, ಇಲ್ಲಿ ನನ್ನ ಕೆಲಸ ಆಗ್ಲಮ್ಮರ ಒಂಚೂರು ಹೋಗಿ ಅದನ್ನು ಕರ್ಕೊಬಂದು ಮನೆಗೆ ತಂದು ಬಿಡಿ ಅಂತ ಹೇಳು. ಮುಂದೆ ಏನೋ ಅವ್ರು ನೋಡ್ಕಿತಾರೆ. ಇಷ್ಟು ಕೆಲಸವನ್ನು ಮಾಡ ನೀನು ಹೇಳ್ತೀನಿ.